ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತಾರ್ಕಕ್ಕೇರ್ತಾ ಇದೆ ಜಾತಿಗಣತಿ ಜಡಪಟಿ ಜಾತಿಗಣತಿ ಸುಳ್ಳು ವರದಿ ಅಂತ ಹೇಳಿ ಆರ್ ಅಶೋಕ್ ಮಾತಾಡಿದ್ರಲ್ಲ, ಇದಕ್ಕೆ ಕೈ ಪಡೆ ಕೌಂಟರ್ ಕೊಟ್ಟಿದೆ. ಇಲ್ಲಿ ಸುಮ್ಮನೆ ಈ ರೀತಿ ಹೇಳೋದು ಸರಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಜವಾಬ್ದಾರಿ ಜಾಗದಲ್ಲಿ ಕುಳಿತುಕೊಂಡವರು ಇದ್ದವರು ಸ್ವಲ್ಪ ತಿಳ್ಕೊಂಡು ಮಾತನಾಡಬೇಕು. ಹಿಂದುಳಿದ ವರ್ಗಗಳ ಆಯೋಗ ವರದಿ ಸೀಲ್ ಮಾಡಿಕೊಟ್ಟಿದೆ. ಇಲ್ಲಿ ಸೀಲ್ ಮಾಡಿಕೊಟ್ಬಿಟ್ಟಿದ್ದಾರಪ್ಪ ಹಿಂದುಳಿದ ವರ್ಗಗಳ ಆಯೋಗದ ವರದಿ. ಜಯಪ್ರಕಾಶ್ ಅವರನ್ನೇ ಕೇಳಿ, ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾತ್ರ ಮಾಡಬೇಡಿ. ಅಶೋಕ್ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ರಚನೆ ಮಾಡಿದಂಥ ಸಮಿತಿಯಪ್ಪ, ಅಧ್ಯಕ್ಷರು ಅವರೇ ಮಾಡಿದ್ದು. ಜಯಪ್ರಕಾಶ್ ಹೆಗಡೆ ಅವ್ರನ್ನ ಅವರೇ ರಚನೆ ಮಾಡಿದಂಥ ಸಮಿತಿ, ಅವರದ್ದೇ ಅಧ್ಯಕ್ಷರು, ಅವರೇ ಕೊಟ್ಟಿರ್ತಕ್ಕಂಥ ವರದಿಯನ್ನು ಅಶೋಕ್ ಅವರು ಯಾಕೆ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ? ಸುಮ್ಮನೆ ಆರೋಪ ಮಾಡೋದಾ? ಮೊದಲು ಕಾಂತರಾಜ್ ಸಮಿತಿ, ಆಮೇಲೆ ಜಯಪ್ರಕಾಶ್ ಹೆಗಡೆ ಸಮಿತಿ. ಯಾರ ಕಾಲದಲ್ಲಾಯಿತು ಜಯಪ್ರಕಾಶ್ ಹೆಗಡೆ ಅವರಿಗೆ ಅಧ್ಯಕ್ಷತೆ ಕೊಟ್ಟಿದ್ದು? ಬಿ ಜೆ ಪಿಯವ್ರ ಕಾಲದಲ್ಲಿ. ಹಾಗಾದರೆ ಅವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಬಿ ಜೆ ಪಿಯವರೇ ನೇಮಕ ಮಾಡಿ, ಬಿ ಜೆ ಪಿಯವರಿಂದ ಫುಲ್ಲು ರಿಪೋರ್ಟ್ ತೊಗೊಂಡು ಈಗ ಅವರೇ ವಿರೋಧ ಮಾಡಿದ್ರೆ ಸರಿಯಾಗತ್ತಾ? ಸುಳ್ಳು ಹೇಳ್ಕೊಂಡು ಎಷ್ಟು ದಿನ ಇರ್ತೀರಾ ನೀವು ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಕಿಡಿಕಾರಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ಅವರ ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು. ಸಿದ್ದರಾಮಯ್ಯನವ್ರು ಹೆಂಗೆ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವರೇ ನೋಡಿಲ್ಲ. ಅದನ್ನು ಅಲ್ಲೇ ಕ್ಯಾಬಿನೆಟಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಸೊ ಅವ್ರು ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ? ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ಸೊ ಅದೇನಿದ್ರು ನೀವು ಅವ್ರೇನಾದರೂ ಕೇಳಬೇಕಾದ್ರೆ ಆ ಕಾಪೀಸು ಮತ್ತೊಂದೆಲ್ಲ ಒರಿಜಿನಲ್ಲು ನಿಜನ ಸುಳ್ಳು ಕೇಳಬೇಕಾದ್ರೆ ಜಯಪ್ರಕಾಶ್ ಹೆಗಡೆ ಅವ್ರ ಹತ್ರ ಹೋಗಿ ಅವ್ರು ಮಾತಾಡಲಿ. ಇಲ್ಲ ಅಂದರೆ ಅವ್ರ ಸೆಕ್ರೆಟ್ರಿ ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರು, ಅವ್ರು ಯಾರು ಆಫೀಸರ್ ಇದ್ದಾರೆ, ದಯಾನಂದ ಯಾರು, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಸಿಗ್ಬೋದು. ಇಲ್ಲಾಂದರೆ ಅವ್ರ ಹತ್ರ ಸಂಪರ್ಕ ಮಾಡಿದ್ರೆ ಅವ್ರಿಗೆ ವಿಚಾರ ತಿಳಿಬೋದು. ಈ ರೀತಿ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಈ ರೀತಿ ಮಾತಾಡಬಾರ್ದು. ಇದು ಬ್ಯಾಕ್ವರ್ಡ್ ಕ್ಲಾಸ್